ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಿನಾತ್ನಿತಿ ಲಾಗ್ಸ್. ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ನಾನು ಬೆಳ್ಕೊಂಡಿರುವಂತಹ ಅಂದರೆ ಸಾವಯವವಾಗಿ ಬೆಳ್ಕೊಂಡಿರುವಂತಹ ಎಲ್ಲ ತರಕಾರಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾವ ರೀತಿಯಾಗಿ ನಾನು ತರಕಾರಿಗಳನ್ನು ಬೆಳೆಸ್ಕೊಂಡಿದ್ದೀನಿ ಮತ್ತು ತರಕಾರಿಗಳೆಲ್ಲ ಎಷ್ಟೆಷ್ಟಿದೆ, ಎಷ್ಟು ಚೆನ್ನಾಗಾಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಪಲ್ಯ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ಮೊದಲನೇದಾಗಿ ನಾವು ಜೀವನದಲ್ಲಿ ಏನೋ ಆಗಬೇಕು ಅಂತ ಅಂದ್ಕೊತೀವಿ, ಅಂದರೆ ಏನೇನೋ ಮಾಡಬೇಕು ಅಂತಲೂ ಕೂಡ ಅಂದ್ಕೊತೀವಿ, ಆದರೆ ಅದು ಇನ್ನೇನೋ ಆಗುತ್ತೆ. ನನಗೂ ಕೂಡ ಹಾಗೆಯೇ ನಾನು ಮೊಬೈಲಲ್ಲಿ ತುಂಬ ವಿಡಿಯೋಗಳನ್ನು ಮಾಡಿ ಇಟ್ಕೊಂಡಿದ್ದೆ. ಡೈಲಿ ಏನಾದರೂ ವಿಡಿಯೋಸ್ನ ಹಾಕಬೇಕು ಅಂದರೆ ಲಾಗ್ಸ್ನ ಹಾಕಬೇಕು ಅಂತ ತುಂಬ ವಿಡಿಯೋಗಳನ್ನು ಮಾಡ್ಕೊಂಡಿದ್ದೆ. ಆದರೆ ಆಕ್ಸಿಡೆಂಟ್ಲಿ ಫೋನ್ ಏನೋ ಹಾಳಾಯಿತು. ಪೂರ್ತಿ ನಾನು ಮಾಡ್ಕೊಂಡಿರುವಂತಹ ಎಲ್ಲ ವಿಡಿಯೋ ಫೋಟೋಸ್ಗಳೆಲ್ಲನೂ ಕೂಡ ಡಿಲೀಟ್ ಆಗಿ ಹೋಗಿದೆ. ಹಾಗಾಗಿ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಯಾವುದೇ ರೀತಿಯಾಗಿರುವಂತಹ ವಿಡಿಯೋ ಆಗಿರ್ಬೋದು, ಲಾಗ್ ಆಗಿರ್ಬೋದು, ಏನೂ ಕೂಡ ಮಾಡ್ಕೊಳ್ಳಿಕ್ಕಾಗಿರಲಿಲ್ಲ. ಆದರೆ ಏನು ಮಾಡೋದಕ್ಕೂ ಬರಲ್ಲ ಅಲ್ವಾ. ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಆದರೆ ನಮಗೆ ಖುಷಿಯಾಗುತ್ತೆ, ಆಗಿಲ್ಲ ಅಂದರೆ ಬೇಜಾರಾಗುತ್ತೆ. ಜೀವನ ಅಂದ್ರೇ ಹಾಗೆ, ಬಂದಿರೋದನ್ನು ಖುಷಿಯಿಂದ ಸ್ವೀಕರಿಸಬೇಕು. ಹಾಗೆ ನಮಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಕೊಂಡು ಕುಗ್ಗಿ ಕೂತ್ಕೊಂಡ್ಬಿಟ್ರೆ ಅದು ಮುಂದೆ ಏನು ಕೆಲಸನೂ ಆಗೋದಿಲ್ಲ. ಹಾಗಾಗಿ ಇವತ್ತು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಮತ್ತೆ ಹೊಸದಾಗಿ ವಿಡಿಯೋಗಳನ್ನು ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಇಷ್ಟು ದಿನ ಸೊಪ್ಪುಗಳೆಲ್ಲ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೆ, ಬೆಳ್ಕೊಂಡಿದ್ದೆ, ಮತ್ತು ಅದರಿಂದ ಯಾವ್ಯಾವ ರೀತಿಯಾಗಿರುವಂತಹ ಪಲ್ಯ ರೆಸಿಪಿ ಎಲ್ಲ ಮಾಡ್ಕೊಂಡಿದ್ದೆ ಅದನ್ನೆಲ್ಲನೂ ಕೂಡ ಶೇರ್ ಮಾಡಿದ್ದೆ. ಇವತ್ತು ತರಕಾರಿಗಳು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ತರಕಾರಿಗಳಾಗಿದೆ ಅಂತ. ಅಂದರೆ ಹೀರೆಕಾಯಿ ಆಗಿರ್ಬೋದು, ಬೆಂಡೆಕಾಯಿ ಆಗಿರ್ಬೋದು, ಬದನೆಕಾಯಿ, ಚೌಳಿಕಾಯಿ, ನವಲಕೋಲು ಎಲ್ಲ ತರಕಾರಿಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅಂದರೆ ನಾನು ಹೆಚ್ಚಿನದಾಗಿ ಆವಾಗಲೇ ಅಂದರೆ ನಾನು ಯಾವಾಗ ಪಲ್ಯ ಎಲ್ಲ ಮಾಡ್ಕೊಳ್ತೀನಲ್ವ, ಪಲ್ಯ ಸಾಂಬಾರೆಲ್ಲ ಆವಾಗಲೇ ಕೊಯ್ದು ಮಾಡ್ಕೊಳ್ತಿದ್ದೆ. ಆದರೆ ಇವಾಗಂತೂ ಏನು ಮಾಡೋದು ಅಂದರೆ ಹೀರೆಕಾಯಿ ಎಲ್ಲ ತುಂಬಾ ಬೆಳ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಅದು ಗಿಡದಲ್ಲೇ ಇಟ್ಬಿಟ್ರೆ ಬೇಗ ಇನ್ನೂ ಜಾಸ್ತಿ ಬೆಳೆದು ಏನು ಮಾಡೋದಕ್ಕೂ ಬರೋದಿಲ್ಲ ಅಂತ ಇವತ್ತು ಎಲ್ಲನೂ ಕೊಯ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟಿಷ್ಟು ದೊಡ್ಡದಾಗಿರುವಂತಹ ಬೆಂಡೆಕಾಯಿ, ಸುಮಾರು ಒಂದು 5ರಿಂದ 6 ಬೆಂಡೆಕಾಯಿ ಇದ್ದರೆ ಸಾಕು, ಒಂದು ಪಲ್ಯ ಮಾಡ್ಕೊಳ್ಬೋದು, ಅಷ್ಟು ದೊಡ್ಡದಾಗಿದೆ ಬೆಂಡೆಕಾಯಿ. ತುಂಬ ಅಂದರೆ ತುಂಬ ಬೆಂಡೆಕಾಯಿ ಬಿಟ್ಕೊಂಡಿತ್ತು. ಅಂದರೆ ಸುಮಾರು ಒಂದು 8ರಿಂದ 10 ಗಿಡ ಇದೆ ಅಷ್ಟೇ, ಜಾಸ್ತಿ ಗಿಡ ಏನೂ ಹಾಕಿರಲಿಲ್ಲ, ಅಷ್ಟೇ ಗಿಡನೇ ಹಾಕಿಕೊಂಡಿದೆ. ಅದರಲ್ಲೂ ಇಷ್ಟು ಚೆನ್ನಾಗಿ ಬೆಂಡೆಕಾಯಿ ಬಂದಿದೆ, ತುಂಬಾ ಚೆನ್ನಾಗಿ ಬೆಂಡೆಕಾಯಿ ಬಂದಿದೆ. ಹಾಗೆ ಹೀರೆಕಾಯಿನೂ ಕೂಡ ಅಷ್ಟೇ, ತುಂಬ ಹೀರೆಕಾಯಿ ಬಿಟ್ಕೊಂಡಿತ್ತು ನೋಡ್ತಿರ್ಬೋದು. ಇನ್ನೂ ಗಿಡದಲ್ಲೇ ಬಿಟ್ಬಿಟ್ರೆ ಜಾಸ್ತಿ ಬೆಳೆದು ಹೋಗ್ಬಿಡುತ್ತೆ ಅಂತ ಎಲ್ಲನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹೀರೆಕಾಯಿ, ಬೆಂಡೆಕಾಯಿ ಕಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಬಳ್ಳಿ ಬೀನ್ಸು, ನಮ್ಮ ಕಡೆ ಇದಕ್ಕೆ ಸೌಡ್ಗೆ ಅಂತ ಕರೀತಾರೆ, ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲನೂ ಕೂಡ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇದು ಇನ್ನೂ ಜಾಸ್ತಿ ಇರಲಿ ಅಂತ ಬಿಟ್ಬಿಟ್ರೆ, ಅಂದರೆ ಫ್ರೆಶ್ಶಾಗಿ ಕೊಯ್ದುಕೊಂಡು ಮಾಡ್ಕೊಳ್ಳೋಣ ಅಂತ ಬಿಟ್ಬಿಟ್ರೆ ಪೂರ್ತಿಯಾಗಿ ಬೆಳೆದೋಗಿ ಹಾಳಾಗಿಬಿಡತ್ತೆ ಅಂತ ಇಷ್ಟಿರಬೇಕಾದ್ರೇ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟಾಗಿದೆ. ಈಗ ಆರಾಮಾಗಿ ಒಂದು ಪಲ್ಯ ಮಾಡ್ಕೊಳ್ಬೋದು 4ರಿಂದ 5 ಜನಕ್ಕೆ. ನಾವು ಮನೆಯಲ್ಲೇ ಈ ರೀತಿಯಾಗಿ ತರಕಾರಿಗಳನ್ನು ಸಾವಯವವಾಗಿ ಬೆಳ್ಕೊಂಡ್ಬಿಟ್ರೆ ಹೊರಗಡೆಯಿಂದ ತರಕಾರಿ ತರೋ ಅವಶ್ಯಕತೆಯೇ ಇಲ್ಲ. ಇವಾಗೆಲ್ಲ ವೆಯ್ಟ್ ಲಾಸ್ ಎಲ್ಲ ಮಾಡ್ಕೊಳ್ಳೋರಿಗೆ ಈ ಥರ ದಿನ ಒಂದೊಂದು ರೀತಿಯ ಪಲ್ಯ ಮಾಡ್ಕೊಳ್ಬೇಕು ಅಂತ ಹೇಳ್ತಾರಲ್ವ, ಈ ರೀತಿಯಾಗಿ ತರಕಾರಿಗಳು ಮನೆಯಲ್ಲೇ ಇದ್ದುಬಿಟ್ರೆ ಡೈಲಿ ಒಂದೊಂದು ರೀತಿಯಾಗಿರುವಂತಹ ಪಲ್ಯನ ನಾವು ಆರಾಮಾಗಿ ಮಾಡ್ಕೊಳ್ಬೋದು. ಬದನೆಕಾಯಿ ನೋಡ್ತಿರ್ಬೋದು, 2 ಥರದ ಬದನೆಕಾಯಿ ಇದೆ. ನಮ್ಮ ಮನೆಯಲ್ಲಿ 3 ತರಹದ ಬದನೆಕಾಯಿ ಇದೆ. ಇದು ಉಂಡಗಿರುವಂತಹ ಬದನೆಕಾಯಿ, ಬಿಳಿ ಬದನೆಕಾಯಿ ಮತ್ತು ನೀಲಿ ಬದನೆಕಾಯಿ. ಇದನ್ನು ಕೂಡ ಅಷ್ಟೇ ಎಣ್ಣೆಗಾಯಿ ಮಾಡ್ಕೊಳ್ಬೋದು, ಪಲ್ಯ, ಸಾಂಬಾರು ಎಲ್ಲದೂ ಕೂಡ ಮಾಡ್ಕೊಳ್ಬೋದು, ಫ್ರೈ ಕೂಡ ಮಾಡ್ಕೊಳ್ಬೋದು. ಈ ಬಿಸಿಲಿಗಂತೂ ಸಿಂಪಲಾಗಿ ಒಂದು ಮಜ್ಜಿಗೆ ಒಗ್ಗರಣೆ ಮಾಡಿಕೊಂಡು ಅಥವಾ ಯಾವುದಾದ್ರೂ ಗೊಜ್ಜು ತಂಬಳಿ ಮಾಡಿಕೊಂಡು ಈ ರೀತಿ ತರಕಾರಿಗಳಿಂದ ಪಲ್ಯ ಮಾಡ್ಕೊಂಡ್ಬಿಟ್ರೆ ಊಟ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ಬೋದು. ನೋಡಿ ಈಗ ಎಲ್ಲನೂ ಕೂಡ ತರಕಾರಿಗಳು ಅಂದರೆ ಬದನೆಕಾಯಿ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಬದನೆಕಾಯಿ ಸಿಕ್ಕಿದೆ. ಸುಮಾರು ಒಂದು 5ರಿಂದ 6 ಗಿಡ ಇದೆ. ತುಂಬ ಅಂದರೆ ತುಂಬ ಬದನೆಕಾಯಿಗಳು ಬಿಟ್ಕೊಂಡಿದೆ. ನೋಡ್ತಿದ್ರೇ ಅಂದರೆ ಜಾಸ್ತಿ ಆಗಿಬಿಟ್ಟಿತ್ತು. ಸ್ವಲ್ಪನೇ ಕೊಯ್ದು ಮಾಡ್ಕೊಳ್ತಿದ್ದೆ, ಆದರೆ ಇವಾಗ ಒಂದೇ ಸರಿ ಎಲ್ಲನೂ ಕೂಡ ಬೆಳ್ಕೊಂಡ್ಬಿಟ್ಟಿತ್ತು. ಅದನ್ನು ಇವತ್ತು ಪೂರ್ತಿಯಾಗಿ ಕೊಯ್ದುಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ತರಕಾರಿಗಳು ಸಿಕ್ಕಿದೆ. ಸುಮಾರು ಒಂದು ವಾರಕ್ಕೆ ಏನೂ ಕೊರತೆ ಇಲ್ಲ. ಈ ಥರ ಹಿತ್ತಲು ಅಂದರೆ ತರಕಾರಿ ಗಿಡಗಳನ್ನು, ಸೊಪ್ಪುಗಳನ್ನು ಬೆಳ್ಕೊಂಡವಾಗಿಂದ ಹೊರಗಡೆಯಿಂದ ಏನು ತರಕಾರಿಗಳನ್ನು ತಂದೇ ಇಲ್ಲ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಆಲೂಗಡ್ಡೆ ಅಷ್ಟೇ ಹೊರಗಡೆಯಿಂದ ತಂದಿರೋದು. ಆಲ್ಮೋಸ್ಟ್ ಎಲ್ಲ ತರಕಾರಿಗಳನ್ನು ಮನೆಯಲ್ಲೇ ಈ ರೀತಿಯಾಗಿ ಬೆಳ್ಕೊಂಡಿದ್ದೀನಿ. ಈಗ ನೋಡಿ ಚೌಳಿಕಾಯಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಚೌಳಿಕಾಯಿನೂ ಕೂಡ ಅಷ್ಟೇ ಪ್ರತಿ ವರ್ಷ ಮಾಡ್ತಿರ್ಲಿಲ್ಲ, ಈ ವರ್ಷ ನೋಡೋಣ ಒಂದು ಸ್ವಲ್ಪ ಬೀಜ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೆ. ಒಂದು 5ರಿಂದ 6 ಗಿಡ ಇದೆ ಅಷ್ಟೇ. ನೋಡ್ತಿರ್ಬೋದು ಎಷ್ಟೆಲ್ಲ ಬಿಟ್ಕೊಂಡಿದೆ ಅಂತ. ಒಂದು ಗಿಡದಲ್ಲಿ ತುಂಬ ಅಂದರೆ ತುಂಬ ಬಿಟ್ಕೊಳ್ಳುತ್ತೆ ಈ ಚೌಳಿಕಾಯಿ.
ಚೌಳಿಕಾಯಿ ಎಲ್ಲ ಅಷ್ಟೇ, ಅಂದರೆ ಹೊರಗಡೆಯಿಂದ ತಂದರೂ ಕೂಡ ಫ್ರೆಶ್ ಆಗಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಅದು ಬಾಡಿ ಹೋಗ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಪಲ್ಯ ಆಗಿರ್ಬೋದು, ಏನಾದರೂ ರೆಸಿಪಿನ ಮಾಡಿಕೊಂಡ್ರೆ ಒಂಥರ ಕಹಿ ಅಂತ ಅನಿಸ್ಬಿಡುತ್ತೆ. ಈ ರೀತಿ ಫ್ರೆಶ್ ಆಗಿ ಕೊಯ್ದು ಮಾಡ್ಕೊಂಡಿದ್ರೆ ಇದೆಯಲ್ಲ, ಅದರ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು, ಇಷ್ಟು ತರಕಾರಿಗಳನ್ನು ಇವತ್ತು ಕೊಯ್ದುಕೊಂಡಿದ್ದೀನಿ. ಇಷ್ಟು ಸುಮಾರು ಒಂದು ವಾರಕ್ಕಿಂತ ಜಾಸ್ತಿನೇ ಬರುತ್ತೆ ನಮಗೆ. ನೋಡಿ ಈ ರೀತಿಯಾಗಿ. ಹಾಗೆ ಇವತ್ತು ಫ್ರೆಶ್ ಆಗಿ ತರಕಾರಿ ಪಲ್ಯ ಮಾಡ್ಕೊಳ್ಳೋಣ ಅಂತ, ಚೌಳಿಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಇವತ್ತು ಎಲ್ಲ ತರಕಾರಿಗಳನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನ ಫ್ರಿಜ್ಜಲ್ಲಾದರೂ ಇಟ್ಕೊಳ್ಬೋದು. ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ, ಅಥವಾ ಫ್ರಿಜ್ ಇಲ್ಲ ಅಂತ ಅಂದರೆ, ಒಂದು ಕಾಟನ್ ಬಟ್ಟೆನ ಒದ್ದೆ ಮಾಡಿಕೊಂಡು ಆ ಕಾಟನ್ ಬಟ್ಟೆ ಒಳಗಡೆ ಈ ತರಕಾರಿಗಳನ್ನು ಹಾಕಿ ಸುತ್ತಿ ಇಟ್ಕೊಂಡ್ಬಿಟ್ರೆ ಸುಮಾರು ಒಂದು ವಾರ ತನಕನೂ ಫ್ರೆಶ್ ಆಗಿಯೇ ಇರುತ್ತೆ. ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕಿಂತ ತುಂಬ ಫ್ರೆಶ್ ಆಗಿರುತ್ತೆ ಈ ತರಕಾರಿಗಳು ಎಲ್ಲನೂ ಕೂಡ ಅಷ್ಟೇ. ನಾವು ಹೆಚ್ಚಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಕಾಟನ್ ಬಟ್ಟೆ ಒಳಗಡೆ ಹಾಕಿ ಸುತ್ತಿ ಇಟ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಚೌಳಿಕಾಯಿನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಚೌಳಿಕಾಯಿನ ಚಾಕುನಲ್ಲಿ ಅಥವಾ ಮೆಟ್ಗತ್ತಿನಲ್ಲಿ ಏನಾದರೂ ಕಟ್ ಮಾಡ್ಕೊಳ್ಳೋದಕ್ಕಿಂತ, ಅಂದರೆ ತುರಿಯೋ ಮಣೆನಲ್ಲೆಲ್ಲ ಕಟ್ ಮಾಡ್ಕೊಳ್ತೀವಲ್ಲ, ಅದಕ್ಕಿಂತನೂ ಈ ರೀತಿ ಸೈಡೆಲ್ಲ ತೆಗೆದುಕೊಂಡು ದಾರ ಇರುತ್ತಲ್ವ ಅದನ್ನೆಲ್ಲ ತೆಗೆದು ಕೈಯಲ್ಲೇ ಮುರ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಬೇಕಿದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಫ್ರೆಶ್ ಆಗಿದ್ರೆ ಮುರಿಯೋದಕ್ಕೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಪಟ್ ಪಟ್ ಅಂತ ಮುರಿಯುತ್ತೆ. ನೋಡಿ ಹೀಗೆ ಈ ರೀತಿ ಮೇಲ್ಗಡೆ ಮತ್ತು ಕೆಳಗಡೆ ಇರೋದನ್ನು ತೆಗೆದು ಸೈಡ್ ಅಲ್ಲಿರುವಂತಹ ದಾರದ ಥರ ಇರುತ್ತಲ್ಲ, ಅಂದರೆ ತುಂಬ ಬೆಳೆದಿದ್ರೆ ಮಾತ್ರ ದಾರದ ಥರ ಬರುತ್ತೆ, ಇಲ್ಲಾಂದರೆ ಅಷ್ಟೊಂದು ಏನು ದಾರದ ಥರ ಬರೋದಿಲ್ಲ, ಪಟ್ ಅಂತ ಕಟ್ ಆಗಿಬಿಡುತ್ತೆ. ಈ ಥರ ಮಾಡಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬಾಣಲಿನ ಬಿಸಿಯಾಗೋದಕ್ಕೆ ಇಟ್ಟು ಅದಕ್ಕೆ ಈಗ ಒಂದು 2 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗಂತೂ ಆಲ್ಮೋಸ್ಟ್ ಕೊಬ್ಬರಿ ಎಣ್ಣೆನಲ್ಲೇ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗಂತೂ ಸಿಲಿಂಡರ್ ಅಂತೂ ಸಿಗ್ತಾನೇ ಇಲ್ಲ. ನಮಗೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಗೊಬ್ಬರ ಗ್ಯಾಸ್ ಇರೋದ್ರಿಂದ ಇದರಲ್ಲೇ ಅಡುಗೆ ಮಾಡ್ಕೊಳ್ಬೋದು. ಮೊದಲೆಲ್ಲ ಈ ಒಲೆ ಚೆನ್ನಾಗಿ ಬರಲ್ಲ, ವಿಡಿಯೋ ಚೆನ್ನಾಗಿ ಬರಲ್ಲ ಅಂತ ಸಿಲಿಂಡರ್ ಗ್ಯಾಸಲ್ಲೇ ಅಡುಗೆ ಮಾಡ್ಕೊಳ್ತಾ ಇದ್ದೆ ಒಂದೊಂದು ಟೈಮು, ಅಂದರೆ ವಿಡಿಯೋಗೋಸ್ಕರ. ಆದರೆ ಇವಾಗ ಏನು ಮಾಡೋದು, ಸಿಲಿಂಡರ್ ಜಾಸ್ತಿ ಸಿಗ್ತಾ ಇಲ್ಲದಿರೋದ್ರಿಂದ ಈ ಗೊಬ್ಬರ ಗ್ಯಾಸೇ ಗತಿ ಅನ್ನೋ ಥರ ಆಗಿಬಿಟ್ಟಿದೆ. ಅಂದರೆ ನಮಗೆ ಸಿಲಿಂಡರ್ ಸಿಗ್ತಾ ಇದೆ ಇವಾಗ, ಅಂದರೆ ಪ್ರಾಬ್ಲಮ್ ಏನೂ ಆಗಿಲ್ಲ, ಆದರೆ ಮುಂದೆ ಪ್ರಾಬ್ಲಮ್ ಆಗಬಾರ್ದು ಅಂತ ಇದರಲ್ಲೇ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕಿದ ಮೇಲೆ ಕರಿಬೇವನ್ನು ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಚೌಳಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಚಿಕ್ಕದಾಗಿ ಕೂಡ ಮುರ್ಕೊಳ್ಬೋದು. ಚೌಳಿಕಾಯಿ ಎಲ್ಲ ಇಷ್ಟಿದ್ರೆ ಸಾಕಾಗತ್ತೆ, ಹಾಗಾಗಿ ನಾನು ಸ್ವಲ್ಪ ದೊಡ್ಡದಾಗಿಯೇ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಈಗ ಚೆನ್ನಾಗಿ ಎಣ್ಣೆನಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆ ಹಸಿಮೆಣಸನ್ನು ಕೂಡ ಹಾಕ್ಕೊಳ್ಬೋದು. ನಾನಿವತ್ತು ಇದಕ್ಕೆ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡು, ಈಗ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಸ್ಪೂನ್ ಆಗುವಷ್ಟು ಮನೇಲೇ ಮಾಡಿರುವಂತಹ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗಿನ ವಾತಾವರಣಕ್ಕಂತೂ ಬಿಸಿ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ಮಜ್ಜಿಗೆ ಅಥವಾ ಏನಾದರೂ ಗೊಜ್ಜು ತಂಬಳಿ ಇದ್ಬಿಟ್ರೆ ಸಾಕು. ಈ ರೀತಿ ಒಂದು ಪಲ್ಯ ಸೈಡಲ್ಲಿ ಇದ್ಬಿಟ್ರಂತೂ ಊಟ ತುಂಬ ಚೆನ್ನಾಗಿ ಹೋಗುತ್ತೆ. ಅಂದರೆ ನೀರು ಕುಡಿದು ಜಾಸ್ತಿ ಊಟ ಮಾಡೋದೇ ಬೇಡ ಅಂತ ಅನಿಸ್ಬಿಡುತ್ತೆ. ಅಂಥ ಟೈಮಲ್ಲಿ ಈ ರೀತಿ ಸಿಂಪಲಾಗಿ ಒಂದೊಂದು ಪಲ್ಯ ಮಾಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಇದು ರೊಟ್ಟಿ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಈ ರೀತಿ ಕುದಿಬೇಕು. ಕುದಿ ಬಂದ ಮೇಲೇ ನೋಡಿ ಇದಕ್ಕೆ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಅಂದರೆ ಹಾಕಲೇಬೇಕು ಅಂತೇನಿಲ್ಲ, ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ಬೇಕು ಅಷ್ಟೇ. ನಾನೇ ಕಾಯಿ ತುರಿ ಹಾಕಿದ್ಮೇಲೆ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಬೇಯಬೇಕು. ಬೇಯೋ ತನಕನೂ ಈ ಥರ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮಧ್ಯ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪ ನೀರು ಆರೋ ತನಕನೂ ಇದು ಬೇಯಬೇಕು. ಅಷ್ಟರಲ್ಲಿ ತರಕಾರಿಗಳನ್ನು ಯಾವ ರೀತಿಯಾಗಿ ಸ್ಟೋರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಥರ ಒಂದು ಕಾಟನ್ ಬಟ್ಟೆನ ಒದ್ದೆ ಮಾಡ್ಕೊಂಡಿದ್ದೀನಿ. ಪೂರ್ತಿಯಾಗಿ ನೀರಲ್ಲಿ ಅದ್ಕೊಂಡು ಒದ್ದೆ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಹಿಂಡಬಾರ್ದು, ಸ್ವಲ್ಪ ನೀರಿನ ಅಂಶ ಇರಬೇಕು ಕಾಟನ್ ಬಟ್ಟೆ ಮೇಲೆ. ಈಗ ಅದ್ರ ಒಳಗಡೆ ಅದ್ರ ಮೇಲೆ ನೋಡಿ ಹೀಗೆ ಹೀರೆಕಾಯಿನ ಇಟ್ಕೊಳ್ತಾ ಇದ್ದೀನಿ. ಹೀರೆಕಾಯಿ ಅಂತೂ ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ರೆ 15 ದಿವಸ ಆದರೂ ಕೂಡ ಫ್ರೆಶ್ ಆಗಿಯೇ ಇರುತ್ತೆ. ಅಂದರೆ ಡೈಲಿ ಸ್ವಲ್ಪ ಬಟ್ಟೆನ ಒದ್ದೆ ಮಾಡ್ಕೊಳ್ತಾನೆ ಇರಬೇಕು. ನೋಡಿ ಹೀಗೆ ಈ ರೀತಿ ಸುತ್ತಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ, ಫ್ರೆಶ್ ಆಗಿಯೇ ಇರುತ್ತೆ, ಪಟ್ ಅಂತ ಮುರಿಯುತ್ತೆ. ಅದೇ ರೀತಿಯಾಗಿಯೇ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ಪಲ್ಯ ಕೂಡ ರೆಡಿಯಾಗಿತ್ತು. ಬಿಸಿ ಬಿಸಿ ಅನ್ನದ ಜೊತೆಗೆ ಮಜ್ಜಿಗೆಗೆ ಒಗ್ಗರಣೆ ಹಾಕ್ಕೊಂಡಿದ್ದೆ. ಅದರ ಜೊತೆಗೆ ಈ ರೀತಿ ಪಲ್ಯ ಹಾಕ್ಕೊಂಡು ತಿಂದರೆ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ.
ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.